ಆತ್ಮೀಯ ಮಿತ್ರ ನಮಸ್ಕಾರ. ನನಗೆ ನಿನ್ನೆಯಿಂದಲೂ ಕೂಡ ಒಂಥರ ಮನಸ್ಸು ಭಾರ. ಜಮ್ಮು ಕಾಶ್ಮೀರದಲ್ಲಿ ನನಗೆ ಅತ್ಯಂತ ಫೇವರಿಟ್ ಆಗಿರುವಂತ ಜಾಗ. ನಾನು ಯಾವತ್ತೂ ಈ ತರ ಮಾತಾಡೋದಿಲ್ಲ ಜಮ್ಮು ಕಾಶ್ಮೀರದ ಕುರಿತಂತೆ. ಆದ್ರೆ ಇವತ್ತು ನನಗೆ ಹೇಳಬೇಕು ಅನ್ನಿಸ್ತದೆ, ಜಮ್ಮು ಕಾಶ್ಮೀರಕ್ಕೆ ಹೋಗ್ಬೇಕು ಅಂತ ಯಾರಾದ್ರೂ ಪ್ಲಾನ್ ಮಾಡಿದ್ರೆ ದಯವಿಟ್ಟು ಹೋಗ್ಬೇಡಿ ಅಂತ. ಒಬ್ಬ ಮುಸ್ಲಿಂ ಹುಡುಗನ ವಿಡಿಯೋ ತುಂಬಾ ಓಡಾಡ್ತಿದೆ. ನಾನು ಒಂದ್ 3-4 ಬಾರಿ ಅವನ ವಿಡಿಯೋ ನೋಡಿದೆ. ಬಹಳ ಖುಷಿ ಅನ್ನಿಸ್ತು. ಕಾಶ್ಮೀರದ ಹುಡುಗ ಮುಸಲ್ಮಾನರ ಕುರಿತಂತೆ ಮಾತನಾಡುವಾಗ ಒಂದು ಆಕ್ರೋಶ ಬರುತ್ತೆ ನನಗೆ. ಯಾಕೆ ಅಂತಂದ್ರೆ, ಒಬ್ಬರಾದ್ರೂ ಪ್ರಾಮಾಣಿಕವಾದ ಹೃದಯದಿಂದ ಇದನ್ನ ಖಂಡಿಸುವಂತ ಪ್ರಯತ್ನ ಮಾಡಲಿಲ್ಲ. ನಾನು ಸತ್ಯ ಹೇಳ್ತೀನಿ ಮಿತ್ರರೇ, ಎಲ್ಲಾದ್ರೂ ಹಿಂದುವಿನ ಹೆಸರು ಈ ತರದ ಭಯೋತ್ಪಾದನೆಗಳಲ್ಲಿ ಏನಾದ್ರೂ ಬಂದ್ಬಿಟ್ರೆ, ಆತರ ಬರೋದಿಲ್ಲ. ಅಕಸ್ಮಾತ್ ಬಂದ್ರೆ ನಾನು ಕೂಡ ಅದನ್ನ ಖಂಡಿಸ್ತೀನಿ. ಮತ್ತು ಕೆಲವೊಂದ್ಸಲ ಬಾಯಿ ತಪ್ಪಿ ಅಥವಾ ಹೃದಯದಿಂದ ಬಂದ್ಬಿಡುತ್ತೆ, ನಾನು ಹಿಂದೂನೇ ಆಗ್ಬಾರ್ದಿತ್ತಪ್ಪ ಅನ್ನೋ ತರ ಮಾತುಗಳನ್ನ ನಮ್ಮಲ್ಲಿ ಅನೇಕರು ಆಡ್ತಾರೆ. ಅಫ್ಕೋರ್ಸ್ ಪ್ರತಿಯೊಂದು ಬಾರಿಯೂ ಕೂಡ ಹ್ಯುಮ್ಯಾನಿಟಿಗಿಂತ ನನ್ನ ಮತ, ನನ್ನ ಪಂಥ ದೊಡ್ಡದಲ್ಲ ಅಂತ ಗೊತ್ತಿದ್ದಾಗ ಆಡುವಂತ ಮಾತು. ದಲಿತರ ವಿಚಾರ ಬಂದಾಗ ಮೇಲ್ವರ್ಗದವರು ದಲಿತರ ಜೊತೆ ನಡ್ಕೊಳ್ಳುವಂತ ರೀತಿಗೆ, ಅಸ್ಪೃಶ್ಯರೊಂದಿಗೆ ನಡ್ಕೊಳ್ಳುವಂತ ರೀತಿಗೆ ಇವತ್ತಿಗೂ ಆಕ್ರೋಶ ಇದೆ. ಯಾರ್ಯಾರು ಮೇಲ್ವರ್ಗದವರಿದ್ದಾರೋ ದೇ ಹ್ಯಾವ್ ಟು ಪ್ರೂವ್ ದೆಮ್ಸೆಲ್ಸ್. ಇಲ್ಲ, ನಾನು ಆ ಥರದವನಲ್ಲ, ನನ್ನ ಹೃದಯದ ಮೂಲೆಯಲ್ಲೂ ಕೂಡ ಹಾಗಿಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳಿಕ್ ಒದ್ದಾಡ್ತೀವಿ. ಆದ್ರೆ ಮುಸಲ್ಮಾನರು ಯಾಕೆ ಮಾಡೋದಿಲ್ಲ ಇದು ಅಂತ ನನ್ಗೆ ಯಾವಾಗ್ಲೂ ಒಂದು ಆಕ್ರೋಶ ಇದೆ. ನಾನು ಹೇಳುವಾಗ ಅನೇಕರಿಗೆ ಕೋಪ ಬರುತ್ತೆ, ಮುಸಲ್ಮಾನರ ವಿರೋಧಿ ಅಂತ. ಮುಸಲ್ಮಾನರ ವಿರೋಧಿ ಅಲ್ಲ ರೀ, ಆದ್ರೆ ಆ ಮುಸಲ್ಮಾನರ ಮನಸ್ಥಿತಿ ಇದೆಯಲ್ಲ, ಅದ್ರ ಮೇಲೆ ನನಗೊಂದು ಆಕ್ರೋಶ ಇದೆ. ಆದ್ರೆ ಇವತ್ತು ಆ ಕಾಶ್ಮೀರಿ ಮುಸ್ಲಿಂ ಹುಡುಗನ ವಿಡಿಯೋ ನೋಡಿ ನಿಜವಾಗ್ಲೂ ಮನಸ್ಸಿಗೆ ತಂಪೆರೆದಂತಾಯ್ತು. ಆ ಕಾಶ್ಮೀರಿ ಮುಸ್ಲಿಂ ಹುಡುಗ ಹೇಳ್ತಾನೆ, ದಯಮಾಡಿ ನೀವು ಕಾಶ್ಮೀರಕ್ಕೆ ಹೋಗ್ಬೇಡಿ. ಕಾಶ್ಮೀರದಲ್ಲಿ ಇವತ್ತು ಯಾರು, ಅವನು ಬಹಳ ಒಳ್ಳೆ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಕರ್ನಾಟಕದ ಮುಸಲ್ಮಾನರಿಗೆ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ, ಉತ್ತರ ಕೊಡ್ಲಿಕ್ಕೆ ಆಗತ್ತಾ ನೋಡಿ. ಅವನು ಹೇಳ್ತಾನೆ, ಅವರು 3 ಗಂಟೆಗೆ ಬಂದು ಹೊಡೆದಿದ್ದಾರೆ, 3 ಗಂಟೆಗೆ ಬಂದು ಕೊಂದಿದ್ದಾರೆ ಅಂತಂದ್ರೆ ಊಟ ಎಲ್ಲೋ ಮಾಡಿರ್ಬೇಕಲ್ಲ, ಎಲ್ಲಿ ಮಾಡಿರ್ತಾರೆ? ಅದೇ ಯಾವುದೋ ಕಾಶ್ಮೀರಿಯ ಮನೆಗಳಲ್ಲಿ ಮಾಡಿರ್ತಾರೆ ಅಂತ ಆತ ಹೇಳ್ತಾನೆ. ಅವನು ಹೇಳ್ತಾನೆ, ಈ ಕಾಶ್ಮೀರದ ಜನ, ಅವರ ಮನೆಯ ಮಕ್ಕಳು ಅಲ್ಲಿಗೆ ಹೋಗ್ತಾರೆ, ಅವರು ಟೆರರಿಸ್ಟ್ಗಳಾಗ್ತಾರೆ. ಅವನು ಹೇಳ್ತಾನೆ, ಕಳೆದ 8 ವರ್ಷಗಳಿಂದ ಕಾಶ್ಮೀರದಲ್ಲಿ ಅಟ್ಯಾಕ್ ಮಾಡಿರುವಂತ ಪ್ರತಿಯೊಬ್ಬರನ್ನು ಗಮನಿಸಿ ನೋಡಿ, ಅವರೇನೋ ಪಾಕಿಸ್ತಾನದಿಂದ ಬಂದವರಲ್ಲ, ಅದೇ ಕಾಶ್ಮೀರದ ಜನ ಅಂತ ಅವನು ತುಂಬಾ ಕೋಪದಲ್ಲಿ, ಆಕ್ರೋಶದಲ್ಲಿ ಹೇಳ್ತಾನೆ. ಸಾಯ್ಬೇಕಾಗಿರೋದು ನಿಮ್ಮ ಮಕ್ಕಳು, ಯಾರೋ ಕರ್ನಾಟಕದಿಂದ ಬಂದವರು, ತಮಿಳುನಾಡಿನಿಂದ ಬಂದವರು, ಮಹಾರಾಷ್ಟ್ರದಿಂದ ಬಂದವರು, ಅವರೆಲ್ಲ ಸಾಯ್ಬೇಕಾಗಿರೋರು. ಅವರು ತಮ್ಮ ಫ್ಯಾಮಿಲಿನ ಕರ್ಕೊಂಡು ಕಾಶ್ಮೀರದ ಸೌಂದರ್ಯವನ್ನ ನೋಡ್ಲಿಕ್ಕೆ ಅಂತ ಬಂದಿದ್ದವರು, ನಮಗೆ ಅನ್ನ ಕೊಡಬೇಕು ಅಂತ ಬಂದಿದ್ದವರು, ಸಾಯ್ಬೇಕಾಗಿ ನಿಮ್ ಮಕ್ಕಳು ಆ ಮಕ್ಕಳಲ್ಲ ಅಂತ ಬಹಳ ದುಃಖದಿಂದ ಮಾತಾಡ್ತಾನೆ. ತುಂಬಾ ಭಾವುಕನಾಗಿ ಮಾತಾಡ್ತಾನೆ. ಸಾರಾಸಗಟಾಗಿ ಮುಸಲ್ಮಾನರನ್ನ ಬೈಬೇಕಾದಾಗ ಈ ತರದವ್ರು ಯಾರೋ ಒಬ್ಬರು ನಿಂತು ಬಿಡ್ತಾರಲ್ಲ, ಬಹಳ ಸಂಕಟ ಅನ್ಸುತ್ತೆ ಮಿತ್ರರೇ. ಆದ್ರೆ ಆ ಸಂಕಟ ಬಹುಶಃ ನನಗೆ ನಿಮಗೆ ಅದಕ್ಕಿಂತಲೂ 100 ಪಟ್ಟು ಜಾಸ್ತಿ ಇದೆ. ಯಾಕೆಂದ್ರೆ ನಾವು ಕಳ್ಕೊಂಡಿದ್ದು ಹೇಗೆ ಗೊತ್ತೇನು? ಆ ಅಟ್ಯಾಕ್ ಮಾಡಿದವರು ಬಂದು, ನಾವು ಪದೇ ನಿನ್ನೆಯಿಂದ ಇದನ್ನೇ ಕೇಳ್ತಿದ್ದೀವಿ, ಬಂದವರು ಅಟ್ಯಾಕ್ ಮಾಡಿದವರು ಅವರ ಹೆಸರನ್ನು ಕೇಳಿದ್ದಾರೆ. ಯಾರಾದ್ರೂ ಹೆಸರನ್ನ ಮುಸಲ್ಮಾನ್ ಹೇಳಿದಾಗ ಇವನು ಮುಸಲ್ಮಾನ್ ತರ ಕಾಣಿಸ್ತಾ ಇಲ್ವಲ್ಲ ಅಂತ ಕಲ್ಮಾ ಹೇಳು ಅಂತ ಹೇಳಿದ್ದಾರೆ. ಬೈ ಚಾನ್ಸ್ ಕಲ್ಮಾ ಯಾರಾದ್ರೂ ಹೇಳ್ಬಿಟ್ರು ಕೂಡ ಅವನ ಪ್ಯಾಂಟ್ ಅನ್ನ ಬಿಚ್ಚಿಸಿ ಅವನಿಗೆ ಖತ್ನ ಆಗಿದ್ಯಾ ಅಂತ ನೋಡ್ಕೊಂಡು ಅವನನ್ನ ಗುಂಡಿಟ್ಟು ಕೊಲ್ಲಲಾಗಿದೆ. ಪಾಯಿಂಟ್ ಬ್ಲಾಂಕ್ ರೇಂಜ್ ನಲ್ಲಿ ಹಣೆಗೆ ಗುಂಡಿಡ್ಲಾಗಿದೆ. ಶಿವಮೊಗ್ಗದ ಮಂಜುನಾಥ್ ಅವರಿಗೆ ನೇರವಾಗಿ ಹಣೆಗೆ ಗುಂಡಿಡ್ಲಾಗಿದೆ ಅಂತ ಅವ್ರ ಪತ್ನಿ ಹೇಳ್ತಾರೆ. ನನ್ನನ್ನು ಸಾಯಿಸ್ಬಿಡಪ್ಪ ಅಂತ ಹೇಳಿದಾಗ ಆಕೆ ಹೇಳ್ತಾರೆ, ನನ್ನ ಮಗ ಹೇಳ್ದ, ಏ ಕುತ್ತೆ ಮುಜೆ ಬಿ ಮಾರ್ದೋ ಅಂತ ಕೇಳಿದಾಗ ಅವನು ಹೇಳಿದಂತೆ, ನೈ ಮೋದಿ ಕೋ ಜಾಕೆ ಬೋಲ್ ಅಂತಂದ್ರೆ, ನಿಮ್ ಮೋದಿಯ ಮೇಲಿನ ಆಕ್ರೋಶ, ಇಲ್ಲಿನ ಹಿಂದೂಗಳ ಮೇಲಿನ ಆಕ್ರೋಶ, ಇಲ್ಲಿನ ಜನರ ಮೇಲಿನ ಆಕ್ರೋಶ ನಿಮ್ಮೊಳಗೆ ಹೆಂಗ್ ತುಂಬಿಕೊಂಡಿದೆ ಅಂತಂದ್ರೆ ಭಯಾನಕ ಅಂತ ಅನ್ಸತ್ತೆ ನಂಗೆ. ನಾವ್ ಏನ್ ಮಾಡ್ಬೋದು ಹೇಳಿ? ನಾವೊಂದು ಕ್ಯಾಂಡಲ್ ಮಾರ್ಚ್ ಮಾಡಬಹುದು, ಅಫ್ಕೋರ್ಸ್ ನಾವು ಮಾಡ್ತೀವಿ, ನಾಳೆ ಮಾಡ್ತೀವಿ. ಆದ್ರೆ ಬರೀ ಒಂದು ಕ್ಯಾಂಡಲ್ ಮಾರ್ಚ್ ಇಂದ ಪ್ರಾಬ್ಲಮ್ ಸಾಲ್ವ್ ಆಗುತ್ತಾ? ನಾನೇ ಕಾಶ್ಮೀರಕ್ಕೆ ಹೋದಾಗ ಇತ್ತೀಚೆಗೆ ಬಹಳ ಖುಷಿ ಪಟ್ಟಿದ್ದೆ. ಮಿಲಿಯನ್ ಗಟ್ಟಲೆ ಜನ ಬರ್ತಿದ್ದಾರೆ, ಒಂದು ವರ್ಷಕ್ಕೆ 2 ಮಿಲಿಯನ್ ಜನ ಬರ್ತಾರೆ, 3 ಮಿಲಿಯನ್ ಜನ ಬರ್ತಾರೆ. ಈಗ ಒಂಥರ 1.6 ಮಿಲಿಯನ್ ದಾಟ್ತಾ ಇದೆ. ವಾ, ಕಾಶ್ಮೀರ ಚೆನ್ನಾಗಾಯ್ತು ಅಂತ ಅನ್ಕೊಂಡು ನಾನೇ ಬಂದಿದ್ದೀನಿ ಕಳೆದ 1 ವರ್ಷದ ಹಿಂದೆ ಹೋದಾಗ. ಆದ್ರೆ ಈ ಬಾರಿ ಅಟ್ಯಾಕ್ ಮಾಡಿದವರು ಟೀಮ್ ಇದೆಯಲ್ಲ, ಇದು ರೆಸಿಸ್ಟೆಂಟ್ ಫ್ರಂಟ್ ಅಂತ ಕರೀತಾರೆ ಇದನ್ನ. ಪಂಜಾಬ್ ಭಾಗದ ಜನ ಇವರು ಲಷ್ಕರ್ ಎ ತೈಬಾ ಮತ್ತು ಹಿಜ್ಬುಲ್ ಮುಜಾಹಿದ್ದೀನ್ ನಿಂದ ಹೊರಬಂದಂತ ತರುಣ ವರ್ಗ.
ಅವರಲ್ಲಿ ಭಯಂಕರವಾದ ಆಕ್ರೋಶ ಇದೆ. ಹಿಜ್ಬುಲ್ ಮುಜಾಹಿದೀನ್ ಮತ್ತು ಲಷ್ಕರ್ ಎ ತೊಯ್ಬಾ ದೇಶದೊಂದಿಗೆ ಕಾಂಪ್ರಮೈಸ್ ಆಗ್ತಾ ಇದೆ, ದೇಶದ ನೇತೃತ್ವದೊಂದಿಗೆ ಕಾಂಪ್ರಮೈಸ್ ಆಗ್ತಿದೆ, ದುಡ್ಡು ತಗೊಂಡು ಇವರೆಲ್ಲ ತಮ್ಮ ಕೆಲಸವನ್ನು ನಿಲ್ಲಿಸ್ತಾ ಇದ್ದಾರೆ ಅನ್ನುವಂತ ಭಾವನೆಗೋ ಅಥವಾ ಲೀಡರ್ಶಿಪ್ ನ ಗಲಾಟೆಗಳಿಗೋಸ್ಕರ ತಮ್ಮದೇ ಒಂದು ಟೀಮ್ ಕಟ್ಕೊಂಡಿದ್ದಾರೆ. ಮತ್ತು ಈ ರೆಸಿಸ್ಟೆನ್ಸ್ ಫೋರ್ಸ್ ಇದೆಯಲ್ಲ, ಇದು ನೇರವಾಗಿ ಆಸಿಮ್ ಮುನೀರ್, ಯಾರು ಪಾಕಿಸ್ತಾನದ ಸೇನಾ ಮುಖ್ಯಸ್ಥನಿದ್ದಾನೋ ಅವನ ಇಶಾರೆ ಮೇಲೆ ನಡೆಯುತ್ತೆ. ಕಳೆದ ಕೆಲವಾರು ದಿನಗಳ ಹಿಂದೆ ಅವನೊಂದು ಭಾಷಣ ಮಾಡ್ತಾನೆ. ಆ ಭಾಷಣದಲ್ಲಿ ಇಸ್ಲಾಮಿನ ಅಥವಾ ಕುರಾನಿನ ಉಲ್ಲೇಖಗಳನ್ನ ಮಾಡ್ತಾ ನಾವು ಹೇಗೆ ಫೈಟ್ ಮಾಡಬೇಕು ಅಂತ ಹೇಳ್ತಾನಲ್ದೆ, ಇನ್ನು ಕೆಲವು ದಿನಗಳಲ್ಲಿ ನೋಡಿ ಏನ್ ಮಾಡ್ತೀವಿ ನಾವು ಅಂತ ಎಚ್ಚರಿಕೆ ಕೊಡ್ತಾನೆ. ಅಂದ್ರೆ ಈ ಎಚ್ಚರಿಕೆಗಳ ಆಧಾರದ ಮೇಲೆ ನಾವು ಗಮನಿಸಬೇಕಾಗಿತ್ತು ಮುಂದೇನಾಗತ್ತೆ ಅಂತ. ಆ ಟೀಮ್ ಇಲ್ಲಿಗೆ ಬರುತ್ತೆ. ಮತ್ತು ನಾನು ಅನಂತ್ನಾಗಿಗೆ ಹೋದಾಗ, ನಾನು ಮತ್ತು ನನ್ನ ಕೆಲವು ಮಿತ್ರರು ಒಂದೂವರೆ ವರ್ಷದ ಹಿಂದೆ ಈ ಚುನಾವಣೆಗಿಂತ ಮುಂಚೆ ಅನಂತ್ನಾಗಿಗೆ ಹೋಗಿದ್ದಾಗ, ಅನಂತ್ನಾಗ್ದಲ್ಲಿ ಮಾತನಾಡಿಸ್ತಿರ್ಬೇಕಾದ್ರೆ ಅಲ್ಲಿನ ಆಡಳಿತದ ವ್ಯವಸ್ಥೆಯಲ್ಲಿರುವಂತಹ ಪ್ರಮುಖರೊಬ್ಬರು ತುಂಬಾ ಸ್ಪಷ್ಟವಾಗಿ ಹೇಳಿದ್ರು, ಅನಂತ್ನಾಗ್ನಲ್ಲಿ ಜಮಾತ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ಹಳ್ಳಿಗೂ ಹೋಗಿದೆ, ಪ್ರತಿಯೊಬ್ಬರಲ್ಲೂ ರ್ಯಾಡಿಕಲಿಸಂ ನ ತುಂಬ್ತಾ ಇದೆ. ಮಿತ್ರರೇ, ಮುಸಲ್ಮಾನರಿಗೆ ರ್ಯಾಡಿಕಲಿಸಂ ನ ತುಂಬೋಬೇಕಂತ ಅಗತ್ಯ ಏನಿಲ್ಲ, ಅವರ ಪುಸ್ತಕವೇ ಹಂಗೆ ಹೇಳತ್ತೆ. ಯಾರು ಇನ್ಫ್ಯಾಕ್ಟ್ ಒಂದು ಸುರಾನ ಇದೆ, ಕುರಾನ್ನಲ್ಲೇ ಹೇಳಲಾಗುತ್ತೆ, ನಿಮ್ಮ ರಂಜಾನ್ ನ ಪವಿತ್ರ ಮಾಸ ಮುಗಿದ ನಂತರ ಯಾರು ಏಕದೇವತಾವಾದವನ್ನ ಒಪ್ಪಿಕೊಳ್ಳೋದಿಲ್ವೋ, ಯಾರು ಬಹುದೇವತಾವಾದಿಗಳಾಗಿದ್ದಾರೋ ಅವರನ್ನು ಕೊಂದುಬಿಡಿ ಅಂತ. ಕಾಫೀರರನ್ನ ಕೊಲ್ಲೋದಕ್ಕೆ ಅವರಿಗೆ ಪುಸ್ತಕದ ಅನುಮತಿ ಇದೆ, ಅವರ ಸಿದ್ಧಾಂತದ ಅನುಮತಿ ಇದೆ. ಹೀಗಾಗಿ ರ್ಯಾಡಿಕಲೈಸೇಷನ್ ಬಹಳ ಕಷ್ಟವಾಗಿರುವಂತ ಸಂಗತಿ ಏನಲ್ಲ. ಆ ರ್ಯಾಡಿಕಲೈಸೇಷನ್ ನ ಪ್ರಭಾವದಿಂದಾಗಿ ಯಾರ್ಯಾರು ಹಿಂದೂಗಳು ಹೋಗ್ತಾರೋ ಒಂಥರ ಬಕರ ಅಲ್ರಿ ಅಲ್ಲಿಗೆ ಹೋಗೋದು ಅಂದ್ರೆ. ಬಟ್ ಈ ಬಾರಿಯ ಬಹಳ ಕೆಟ್ಟ ಸಂಗತಿ ಏನ್ ಗೊತ್ತೇನು, ಅಲ್ಲಿ ಒಬ್ರು ನೇವಲ್ ಆಫೀಸರ್ ಇದ್ರು, ಇಂಟೆಲಿಜೆನ್ಸ್ ಬ್ಯೂರೋಗೆ ಸಂಬಂಧಪಟ್ಟಂತ ಪ್ರಮುಖ ಆಫೀಸರ್ಸ್ ಇದ್ರು, ಇಂಟೆಲಿಜೆನ್ಸ್ ಬ್ಯೂರೋಗೆ ಸಂಬಂಧಪಟ್ಟಂತ ಕೆಲವು ಅಧಿಕಾರಿಗಳು ಅಂದ್ರೆ ಕೆಳ ಹಂತದ ಅಧಿಕಾರಿಗಳು ಕೂಡ ಅಲ್ಲಿದ್ರು. ಅಷ್ಟೂ ಜನ ಈ ಹೋಟೆಲ್ ನಲ್ಲಿ ತಂಗಿದ್ದಾರೆ ಅನ್ನುವಂತ ವರದಿ ನೇರವಾಗಿ ಅವ್ರಿಗೆ ಹೋಗಿದೆ ಅಂತಂದ್ರೆ ಯಾರು ಮಾಡಿದ್ದಾರೆ ಇದನ್ನ? ಒಳಗಿನವ್ರು ಮಾಡಿರ್ಬೇಕಲ್ಲ, ಯಾರೋ ಹೊರಗಡೆಯವರು ಈ ಕೆಲಸ ಮಾಡೋದಿಲ್ವಲ್ಲ. ಅಂದ್ರೆ ಪೂರಾ ಕಾಶ್ಮೀರ ಇನ್ವಾಲ್ವ್ ಆಗಿದೆ. ನೀವೇನಾದ್ರೂ ಆ ವಿಡಿಯೋಗಳನ್ನ ಗಮನಿಸಿದ್ರೆ, ನಿನ್ನೆ ಎಎನ್ಐ ಒಂದು ವಿಡಿಯೋ ಮಾಡಿದೆ. ಆ ವಿಡಿಯೋನಲ್ಲಿ ಎಎನ್ಐ ಒಬ್ಬನ ಇಂಟರ್ವ್ಯೂ ಮಾಡಬೇಕಾದ್ರೆ ಅವನ್ ಮಾತಾಡುವಾಗ ನಾಟಕ ಅಂತ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಅವನ್ ಹಿಂದೆ ಬಂದಿರುವಂತ ಒಬ್ಬ ಹುಡುಗ ಕುತ್ಕೊಂಡು ನಗ್ತಿರ್ತಾನೆ ಇಂಥ ಸಂದರ್ಭಗಳಲ್ಲಿ. ಅಂದ್ರೆ ಇವ್ರು ಎಷ್ಟು ಕೆಳ ಮಟ್ಟಕ್ಕೆ ಇಳಿದಿದ್ದಾರೆ ಅಂತಂದ್ರೆ, ಮಿತ್ರರೇ, ನಾವ್ ಇಂಥವ್ರ ಜೊತೆ ಬದುಕಬೇಕಲ್ಲ, ಫೈಟ್ ಮಾಡೋದು ಬೇರೆ ಮಾತ್ರಿ, ಬದುಕಬೇಕಲ್ಲ ಅನ್ನೋದು ನಂಗೆ ಯಾವಾಗ್ಲೂ ಅನ್ಸತ್ತೆ. ನಾನಿವತ್ತು ಮುಸಲ್ಮಾನರನ್ನ ಕೇಳ್ಕೊಳ್ತೀನಿ, ಏನ್ ಕೇಳ್ಕೊಳ್ಳೋದು ಈ ಹೊತ್ನಲ್ಲಿ? ಕೊನೆ ಪಕ್ಷ ಈ ಮಾನವೀಯತೆಯ ಸಂಗತಿಗಾದ್ರೂ ಬನ್ರಿ. ಎಲ್ಲಾದ್ರೂ ಗಲಾಟೆ ಮಾಡಿದಾಗ ಜೈ ಶ್ರೀರಾಮ್ ಹೇಳಿದ್ರು, ಅದಕ್ಕೋಸ್ಕರ ಗಲಾಟೆ ಮಾಡಿದ್ವಿ. ಇವ್ರು ನಮ್ಮ ಮಂದಿರದ ಹೊರಗೆ ಬಂದ್ರು, ಅದಕ್ಕೋಸ್ಕರ ಕಲ್ಲೆಸೆದ್ವಿ, ನಾವು ಬಂದ್ವಿ ಅಂತೆಲ್ಲ ಮಾತನಾಡುವಂತ ನೀವುಗಳು ಯಾವತ್ತಾದ್ರೂ ಒಂದು ದಿನ ಕಾಶ್ಮೀರದಲ್ಲಿ ಯಾರು ಜೈ ಶ್ರೀರಾಮ್ ಹೇಳಿದ್ರು ಅಂತ ನೀವು ಹೊಡಿಲಿಕ್ಕೆ ಹೋದ್ರಿ ಅಂತ ಯೋಚನೆ ಮಾಡಿದ್ದೀರೇನು? ಇವತ್ತು ಕಾಶ್ಮೀರದಲ್ಲಿ ಕೈಯಲ್ಲಿ ಶಸ್ತ್ರವನ್ನು ಇಟ್ಕೊಳ್ಳದೆ ಇರುವಂತ ಪಾಪದ ಜನರನ್ನ ಹತ್ಯೆ ಮಾಡಿದ್ದೀರಲ್ಲ, ನಿಮ್ ಅಲ್ಲ ಮೆಚ್ತಾನೇನ್ರಿ ಇದನ್ನ? ಮತ್ತು ಮಾತೆತ್ತಿದ್ರೆ ಇದಕ್ಕೊಂದು ರಿಲಿಜನ್ ಇಲ್ಲ, ಟೆರರಿಸಂಗೆ ರಿಲಿಜನ್ ಇಲ್ಲ ಅಂತ ಹೇಳ್ತೀರಿ. ಸತ್ತವರಿಗಾದ್ರೂ ರಿಲಿಜನ್ ಇದೆ ತಾನೆ? ಹುಡುಕಿ ಇಂಥವ್ರನ್ನೇ ಕೊಲ್ತಿದ್ದೀರಲ್ಲ. ಹಾಗಂತ ಇದು ಭಾರತದಲ್ಲಿ ಮಾತ್ರ ಅಲ್ಲ, 2 ದಿನಗಳ ಹಿಂದೆ ನೈಜೀರಿಯಾದಲ್ಲಿ ಹಿಂಗೆ ಕ್ರಿಶ್ಚಿಯನ್ರನ್ನ ಹುಡುಕಿ ಕೊಂದಿದ್ದಾರೆ. ನೀವಿವತ್ತು ಮುಸಲ್ಮಾನರ ಜೊತೆಗೆ ಇಟಲಿಯ ಜನ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ, ಮುಸಲ್ಮಾನರ ಜೊತೆಗೆ ಫ್ರಾನ್ಸಿನ ಜನ ಬದುಕಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ, ಮುಸಲ್ಮಾನರನ್ನ ಒದ್ದು ಹೊರಗಾಗ್ತೀನಿ ಅಂತ ಟ್ರಂಪ್ ಹೇಳ್ತಿದ್ದಾನೆ, ಮುಸಲ್ಮಾನರ ಮಸೀದಿಗಳನ್ನ ಒಂದೂ ಬಿಡದಂತೆ ಕೆಡವಿ ಹಾಕಿದ್ದಾನೆ ಶಿ ಜಿನ್ಪಿಂಗ್, ಚೀನಾದ ಅಧ್ಯಕ್ಷ. ಮುಸಲ್ಮಾನರು, ಈ ರಾಡಿಕಲ್ ಮುಸಲ್ಮಾನರು ನನ್ನ ದೇಶಕ್ಕೆ ಬೇಡ ಅಂತ ಸೌದಿ ಅರೇಬಿಯಾ ಹೇಳ್ತಿದೆ. ಎಲ್ಲಿ ಈ ಇಸ್ಲಾಂ ಹುಟ್ಟತೋ ಅದೇ ಸೌದಿ ಅರೇಬಿಯಾ ಹೇಳ್ತಿದೆ. ಮತ್ತೇನ್ ಅರ್ಥ ಇದಕ್ಕೆಲ್ಲ? ಮಿತ್ರೇ, ನಾವ್ ಇದನ್ನ ತಿದ್ದುಕೊಳ್ಳದೆ ಹೋದ್ರೆ, ಮುಸಲ್ಮಾನರೇನಾದ್ರೂ ಹಿಂದೂಗಳೊಂದಿಗೆ ಬದುಕಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ಜಗತ್ನಲ್ಲಿ ಎಲ್ಲೂ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಫೈನ್, ನಾನು ಕೇಂದ್ರ ಸರ್ಕಾರ ಏನ್ ಮಾಡಬಹುದು ಅಂತ ಯೋಚನೆ ಮಾಡ್ತಿದ್ದೀನಿ. ಐ ಆಮ್ ವೆರಿ ಹ್ಯಾಪಿ.
ಒಂದು ಹಂತಕ್ಕೆ. ಅಫ್ಕೋರ್ಸ್ ನಾವಿನ್ನೂ ಸ್ಪಷ್ಟವಾಗಿರುವಂತ ಇಂಟೆಲಿಜೆನ್ಸ್ ರಿಪೋರ್ಟ್ ನಮ್ಮ ಹತ್ರ ಇರಬೇಕಿತ್ತು. ಬಟ್ ನನಗೆ ಯಾವಾಗ್ಲೂ ಒಂದು ಗೊತ್ತಿದೆ, ಒಂದು ಆಗಿದೆ ಅಂತಂದ್ರೆ ಅದ್ರ ಹಿಂದೆ 100 ಅವಾಯ್ಡ್ ಮಾಡಿರ್ತಾರ ಅವರು ಅನ್ನುವಂತ ವಿಶ್ವಾಸ ನನಗಿದೆ. ಬಿಕಾಸ್ ರಿಯಾಸಿನಲ್ಲಿ ಇದೇ ತಂಡ TRF ನವರು ಒಂದು ಬಸ್ ನ ಕಣಿವೆಗೆ ತಳ್ಳಿದ್ದ ಘಟನೆ ಹೆಚ್ಚು ಕಡಿಮೆ 1 ವರ್ಷದ ಹಿಂದೆ ನಡೆದಿತ್ತು. ನಿಮ್ಗೆ ಎಲ್ರಿಗೂ ನೆನಪಿರಬೇಕು. ಅದಾದ ನಂತರ ಇವರು ಈ ತರದ ಪ್ರಯತ್ನ ತುಂಬಾ ಮಾಡಿದ್ರು, ಆದ್ರೆ ಅದು ಸಾಧ್ಯವಾಗ್ಲಿಲ್ಲ ಅಂತ ಈಗ ಫೈನಲಿ ಈ ಹಂತಕ್ಕೆ ಬಂದಿದ್ದಾರೆ. ಒಮರ್ ಅಬ್ದುಲ್ಲಾ ಹೇಳೋ ತರ ಕಳೆದ ಅನೇಕ ವರ್ಷಗಳಲ್ಲಿ ಕೈಯಲ್ಲಿ ಶಸ್ತ್ರಗಳಿಲ್ಲದ ಸಾಮಾನ್ಯರನ್ನ ಹತ್ಯೆ ಮಾಡಿದಂತ ಒಂದು ಅಪರೂಪದ ಘಟನೆ ತುಂಬಾ ವರ್ಷಗಳ ನಂತರ ಆಗಿದೆ. ನಂಗೆ 90ರ ದಶಕದ ನೆನಪಾಗುತ್ತೆ. ನನಗೆ ಪೇಪರ್ಗಳಲ್ಲಿ ಓದ್ತಾ ಇದ್ದೆ, ಸಾಲಾಗಿ ನಿಲ್ಲಿಸಿ ಅದರಲ್ಲಿ ಹಿಂದೂ ಯಾರು ಮುಸಲ್ಮಾನ್ ಯಾರು ಅಂತ ಸೆಪರೇಟ್ ಮಾಡಿ ಹಿಂದೂಗಳನ್ನೆಲ್ಲ ಕೊಂದು ಮುಸಲ್ಮಾನರನ್ನ ಬಿಟ್ಟು ಹೋಗ್ತಾ ಇದ್ದಂತ ಆ ಘಟನೆಗಳನ್ನೇನು ನಾವು ಚಿಕ್ಕವರಿದ್ದಾಗ ಪೇಪರ್ ನಲ್ಲಿ ಓದ್ತಾ ಇದ್ವಿ. ಇವತ್ತು ಮತ್ತದನ್ನು ಓದಬೇಕಾದಂತ ಸ್ಥಿತಿ ಬಂದಿದೆ ಅನ್ನೋದು ಬಹಳ ದುರಂತಕಾರಿ ಸಂಗತಿ. ಏನ್ ಮಾಡಬೇಕು? ಸರ್ಕಾರಕ್ಕಂತೂ ಪ್ರೆಷರ್ ಮಾಡಬೇಕು. ಆದ್ರೆ ಒಂದು ವಿಶ್ವಾಸ ಇದೆ, ನರೇಂದ್ರ ಮೋದಿ ಅವರೇನಾದ್ರೂ ಮಾಡ್ತಾರೆ ಅಂತ. ಈ ದೇಶದಲ್ಲಿ ಮೊದಲನೇ ಬಾರಿಗೆ ಸರ್ಜಿಕಲ್ ಸ್ಟ್ರೈಕ್ ಅನ್ನ ಓಪನ್ ಆಗಿ ಮಾಡಿದವರು ನರೇಂದ್ರ ಮೋದಿ. ಈ ದೇಶದಲ್ಲಿ ಮೊದಲನೇ ಬಾರಿಗೆ ಏರ್ ಸ್ಟ್ರೈಕ್ ಅನ್ನ ಓಪನ್ ಆಗಿ ಮಾಡಿದವರು ನರೇಂದ್ರ ಮೋದಿ. ಸರ್ಜಿಕಲ್ ಮತ್ತು ಏರ್ ಸ್ಟ್ರೈಕ್ಗಳು ಹಳೆದಾಯ್ತು, ನಮಗೆ ಹೊಸತೇನಾದ್ರೂ ಬೇಕು ನರೇಂದ್ರ ಮೋದಿಜಿ. ಎಷ್ಟು ದಿನ ಅಂತ ಇದನ್ನ ಕೇಳೋದು ಅಂತ ನಾವು ಕೇಳ್ಕೋಬೇಕಾಗಿದೆಯಲ್ಲ, ಅದಕ್ಕೋಸ್ಕರ ಒಂದು ಪುಟ್ಟ ಪ್ರಯಾಸ ನಾವು ಮಾಡ್ತಿದೀವಿ. ನರೇಂದ್ರ ಮೋದಿ ಅವರಿಗೆ ಮುಟ್ಟಬೇಕು ಅನ್ನೋದು ಅಫ್ಕೋರ್ಸ್ ನಮ್ಮ ಪ್ರಯತ್ನ. ಆದ್ರೆ ಕೊನೆ ಪಕ್ಷ ನಾವಾದ್ರೂ ಜಾಗೃತರಾಗಬೇಕಲ್ರಿ. ನಮ್ಮ ಅಕ್ಕಪಕ್ಕದ ಜಾಗಗಳನ್ನ ಕ್ಲೀನ್ ಮಾಡಿ ಇಟ್ಕೊಳ್ಳಿಕ್ ಪ್ರಯತ್ನ ಪಡಬೇಕಲ್ಲ. ಈ ದೃಷ್ಟಿಯಿಂದ ರಾಜ್ಯಾದ್ಯಂತ ನಾವೊಂದು ಪಂಜಿನ ಮೆರವಣಿಗೆನ ಆಯೋಜನೆ ಮಾಡಿದ್ದೀವಿ. ಎಲ್ಲೆಲ್ಲ ಆಗ್ತಾ ಇದೆ ಅಂತ ನಾನು ಲಿಸ್ಟ್ ಹೇಳ್ತೀನಿ ಮಿತ್ರರೆ, ದಯಮಾಡಿ ಬನ್ನಿ, ನಾವೆಲ್ಲರೂ ಸೇರ್ಕೊಳ್ಳೋಣ. ಇದು ಯಾವ ವಿರುದ್ಧದ ಹೋರಾಟವಲ್ಲ, ನಾವು ರಕ್ಷಣೆ ಮಾಡ್ಕೋಬೇಕು. ಯಾರ್ಯಾರು ಜಾತಿ ಗಣತಿಯ ಬೆಂಬಲ ಮಾಡಿದ್ರೋ ನೀವು ನೆನಪಿಟ್ಕೊಳ್ಳಿ, ಅಲ್ಲಿ ಕೊಲ್ಲಬೇಕಾದಾಗ ನಿಮ್ ಜಾತಿ ಯಾವುದು ಅಂತ ಕೇಳಲಿಲ್ಲ. ನೀವು ವೀರಶೈವರ, ನೀವು ಲಿಂಗಾಯತರ, ನೀವು ಕುರುಬರ, ನೀವು ಬ್ರಾಹ್ಮಣರ, ನೀವು ದಲಿತರ ಅಂತ ಕೇಳಲಿಲ್ಲ. ನೀನು ಹಿಂದೂನಾ? ನಿನಗೆ ಖತ್ನ ಆಗಿಲ್ಲ ತಾನೆ? ನಿನಗೆ ಕಲ್ಮಾ ಬರೋದಿಲ್ಲ ತಾನೆ? ಹಾಗಿದ್ರೆ ನೀನ್ ಸಾಯ್ಲಿಕ್ಕೆ ಅರ್ಹ ಅಂತ ಸಾಯಿಸಲಾಯ್ತು. ಈ ತರದ ಪರಿಸ್ಥಿತಿಯಲ್ಲಿ ಹೀಗಿರುವಾಗ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ಬಹಳ ಕಷ್ಟ. ಹೀಗಾಗಿ ನಾಳೆ ನಾವೊಂದು ಪಂಜಿನ ಮೆರವಣಿಗೆ ಮಾಡ್ತಾ ಇದ್ದೀವಿ. ನಾನು ಸುಮ್ಮನೆ ನಿಮ್ಗೆ ಲಿಸ್ಟ್ ಕೊಡ್ತೀನಿ ಎಲ್ಲೆಲ್ಲ ಆಗ್ತಾ ಇದೆ ಅಂತ, ನೀವು ಎಲ್ಲೇ ಇದ್ರೂ ಕೂಡ ಅದಕ್ಕೆ ಜಾಯ್ನ್ ಆಗಿ. ಶಿವಮೊಗ್ಗದಲ್ಲಿ ಒಂದು ಪಂಜಿನ ಮೆರವಣಿಗೆ ಆಗ್ತಿದೆ, ಸೊರಬ ನ್ಯಾಮತಿಗಳಲ್ಲಿ ಆಗ್ತಿದೆ, ಹೊನ್ನಾವರದಲ್ಲಿ 2 ಕಡೆ ಆಗ್ತಿದೆ, ಚಾಮರಾಜನಗರ, ಮಂಡ್ಯ, ನಂಜನಗೂಡು, ಮೈಸೂರುಗಳಲ್ಲಿ ಆಗ್ತಾ ಇದೆ, ದಾವಣಗೆರೆ, ಬಳ್ಳಾರಿ, ಗದಗ್, ಹುಬ್ಳಿ, ಸವಣೂರು, ರಾಣೆಬೆನ್ನೂರು, ಕಲ್ಲೋಳಿ ಇಲ್ಲ ಆಗ್ತಾ ಇದೆ, ಹೊಸಕೋಟೆ, ತುಮಕೂರುಗಳಲ್ಲಿ ಆಗ್ತಾ ಇದೆ, ಮತ್ತು ಬೆಂಗಳೂರಿನಲ್ಲಿ ನಾವು ಜಯನಗರ 4th ಬ್ಲಾಕ್ ನ ಮೈಯಾ ಹೋಟೆಲ್ ನ ಆಸ್ಪಾಸ್ ಅಲ್ಲೊಂದು ಗಣೇಶ ಮಂದಿರ ಇದೆ, ಅಲ್ಲಿಂದ ಹಿಡಿದು ಶಾಲಿನಿ ಗ್ರೌಂಡ್ಸ್ ವರೆಗೂ ಒಂದು ಮಾರ್ಚ್ ಮಾಡ್ತಾ ನಾವು ಎಲ್ಲೂ ಕೂಡ ಘೋಷಣೆಗಳನ್ನು ಕೂಗೋದಿಲ್ಲ. ಘೋಷಣೆ ಕೂಗುವಂತ ಸಮಯವೇ ಅಲ್ಲ ಇದು. ತೀರಿಕೊಂಡವರಿಗೆ ಹೃದಯದ ಶ್ರದ್ಧಾಂಜಲಿಯನ್ನ ಸಮರ್ಪಿಸಿ ಕನ್ನಡಿಗ ಉಗ್ರರ ವಿರುದ್ಧ ಇದ್ದಾನೆ ಅನ್ನೋದನ್ನ ನಾವು ತೋರಿಸಬೇಕಾಗಿದೆ. ಮಿತ್ರರೇ, ಜಾತಿಯನ್ನ ಮೀರಿ ನಾವೆಲ್ಲರೂ ಒಟ್ಟಾಗಿದ್ದೀವಿ ಅನ್ನುವಂತ ಈ ಸಂದೇಶವನ್ನ ನಾವೀಗ ಸಮಾಜಕ್ಕೆ ಕೊಡಬೇಕಾಗಿದೆ, ರಾಷ್ಟ್ರಕ್ಕೆ ಕೊಡಬೇಕಾಗಿದೆ. ಈ ಇಡೀ ಕನ್ನಡ, ನೀವು ಕನ್ನಡದ ಭಾಷೆಯ ಹೋರಾಟ ಬಂದಾಗ ನಾವು ಕನ್ನಡದ ಭಾಷಿಗರು, ಆದ್ರೆ ರಾಷ್ಟ್ರದ ವಿಚಾರ ಬಂದಾಗ ನಾವು ದೇಶ ಮೊದಲು ಅಂತ ಹೇಳುವಂತ ಜನ ಎನ್ನುವಂತ ಈ ಸಂದೇಶವನ್ನ ಸಮಾಜಕ್ಕೆ ಕೊಡಬೇಕಾಗಿದೆ. ಮತ್ತು ನರೇಂದ್ರ ಮೋದಿ ಅವರಿಗೆ ಹೇಳಬೇಕಾಗಿದೆ, ಘುಸ್ಕೆ ಮಾರೆಂಗೆ ಅಂತ ಹೇಳಿದ್ರೆ ಆಗಲಿಲ್ಲ. ನೆನ್ಪಿಟ್ಕೊಳ್ಳಿ, ನರೇಂದ್ರ ಮೋದಿ ಅವರು ಬಂದ ನಂತರ 70ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಅನ್ನೋನ್ ಗನ್ಮ್ಯಾನ್ಗಳು ಕೊಂದಿದ್ದಾರೆ. ಆದ್ರೆ ಸಾಕೇನು? ನಿಜವಾದ ಈ ಕಾಶ್ಮೀರದ ಸಮಸ್ಯೆಯ ಮೂಲ ಎಲ್ಲಿದೆ ಅಂದ್ರೆ ಕಾಶ್ಮೀರದ ಪಾಕಿಸ್ತಾನದ ಸೇನೆಯೊಳಗಿದೆ. ಎಲ್ಲಿವರೆಗೂ ಪಾಕಿಸ್ತಾನದ ಸೇನೆಗೆ ಸರಿಯಾದ ಪಾಠ ಕಲಿಸ್ಲಿಕ್ಕೆ ಆಗೋದಿಲ್ವೋ ಅಲ್ಲಿಯವರೆಗೂ ನಾವು ರಿವೆಂಜ್ ತೆಗೆದುಕೊಂಡಂತೆ ಆಗೋದಿಲ್ಲ. ಈಗ ಪಾಕಿಸ್ತಾನದ ಸೇನೆಗೆ ಪಾಠ ಕಲಿಸಬೇಕು. ಇಬ್ರು ಉಗ್ರರನ್ನ ಬಾರಾಮುಲ್ಲಾದಲ್ಲಿ ಹೊಡೆದಿದ್ದಾರೆ. ಬಾರಾಮುಲ್ಲಾಕ್ಕೂ ಇದಕ್ಕೂ ಬಹಳ ಹತ್ತಿರ ಇದೆ ಅಂತ ತಿಳ್ಕೊಳ್ಬೇಡಿ. ಬಾರಾಮುಲ್ಲಾ ಬಹಳ ದೂರ ಇದೆ. ಅನಂತನಾಗ್ ಭಾಗ ಇದೆಯಲ್ಲ, ಅದು ಒಳಗಿರುವಂತದ್ದು, ತೀರಾ ಬಾರ್ಡರ್ಗೆ ಹತ್ರ ಅಲ್ಲ. ಅನೇಕರು ನಾನು ಇವತ್ತು ಟಿವಿ ಡಿಬೇಟ್ ನಲ್ಲಿ ಕೇಳಿದ ಬಾರ್ಡರ್ಗೆ ಹತ್ತಿರದಲ್ಲಿ ಅನಂತನಾಗ್ ಇದೆ ಅಂತ. ಇಲ್ಲ ರೀ, ಅನಂತನಾಗ್ ಅನ್ನೋದು ನೀವು ಜಮ್ಮುಗ್ ಬರಬೇಕಾದ್ರೆ ದಾರಿಯಲ್ಲಿ ಸಿಗುವಂತದ್ದು. ಅಲ್ಲಿಂದ ಪೆಹಲ್ಗಾಂವ್ ಹೋಗ್ತಾರೆ. ನೀವು ಯಾವ ಭಾಗ ನೀವು ಅಮರ್ನಾಥ್ಗೆ ಹೋಗ್ಲಿಕ್ಕೆ ಹೋಗ್ತಿರಲ್ಲ, ಒಂದು ಬಾಲ್ಟಾಲ್ ಇಂದ ಬರುತ್ತೆ ಸೋನ್ಮಾರ್ಗ್ ನಿಂದ, ಮತ್ತೊಂದು ಪೆಹಲ್ಗಾಂವ್ ನಿಂದ ಮೇಲಕ್ಕೆ ಹೋಗುತ್ತೆ. 40-42 ಕಿಲೋಮೀಟರ್ ಹತ್ತಿದ್ರೆ ನೀವು ಪೆಹಲ್ಗಾಂವ್ ನಿಂದ ನೀವು ಗುಡ್ಡಕ್ಕೆ ಹೋದ್ರೆ ಅಮರ್ನಾಥ್ ಯಾತ್ರೆ ಮಾಡಬಹುದು. ಆ ಜಾಗದಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತ
ಕರೆಯುವಂತ ಒಂದು ವಿಸ್ತಾರವಾಗಿರುವಂತ ಭಾಗ. ಅಲ್ಲಿ ಅನೇಕರು ತಮ್ಮ ರಜೆಯನ್ನ ಕಳಿಲಿಕ್ಕೆ ಅಂತ ಹೋಗ್ತಾರೆ, ಫ್ಯಾಮಿಲಿ ಜೊತೆ ತುಂಬಾ ಖುಷಿಯಿಂದ ಇರ್ಲಿಕ್ಕೆ ಅಂತ ಹೋಗ್ತಾರೆ. ಅಂತ ಜಾಗದಲ್ಲಿ ಇವರು ಅಟ್ಯಾಕ್ ಮಾಡಿದ್ದಾರೆ. ಇದು ಗೊತ್ತಾದ ತಕ್ಷಣ ಈ ದೇಶದ ಪ್ರಧಾನಮಂತ್ರಿ ತಮ್ಮ ಸೌದಿ ಅರೇಬಿಯಾದ ಪ್ರವಾಸವನ್ನ ಮೊಟಕು ಮಾಡಿ ಬಂದಿದ್ದಾರೆ. ಅಮೆರಿಕದ ಪ್ರವಾಸವನ್ನ ಮೊಟಕು ಮಾಡಿ ಈ ದೇಶದ ಫೈನಾನ್ಸ್ ಮಿನಿಸ್ಟರ್ ಬಂದಿದ್ದಾರೆ. ಹೋಮ್ ಮಿನಿಸ್ಟರ್ ತುರ್ತಾಗಿ ಕಾಶ್ಮೀರಕ್ಕೆ ಹೋಗಿದ್ದಾರೆ ಅಂತಂದ್ರೆ ನೀವು ಅದರ ವೆಯ್ಟ್ ಏನಿರಬಹುದು ಅಂತ ಅಂದಾಜ್ ಮಾಡ್ಕೊಳ್ಬಹುದು. ಬಹುಶಃ ಇವರೆಲ್ಲರೂ ಸೇರ್ಕೊಂಡು ಒಂದು ಸಮರ್ಥವಾದ ನಿರ್ಣಯ ತೆಗೆದುಕೊಳ್ಳಲಿಕ್ಕಿದ್ದಾರೆ ಅಂತ ನನ್ಗನ್ಸುತ್ತೆ. ರಾಜನಾಥ್ ಸಿಂಗರು ಸೈನ್ಯದೊಂದಿಗೆ ತುರ್ತು ಮೀಟಿಂಗ್ ನಡೆಸಿ ಎಲ್ಲ ಮೂರೂ ಸೇನೆಗಳನ್ನ ಹೈ ಅಲರ್ಟ್ ಅಲ್ಲಿ ಇಡಿಸಿದ್ದಾರೆ ಅಂತ ನಾನು ಈಗ ತಾನೇ ಸುದ್ದಿ ಓದ್ತಾ ಇದ್ದೆ. ಇವೆಲ್ಲವನ್ನೂ ಕೇಳುವಾಗ ನನಗನ್ಸುತ್ತೆ ಸಮಥಿಂಗ್ ಇಸ್ ಗೋಯಿಂಗ್ ಟು ಹ್ಯಾಪನ್. ನಾವು ಸರ್ಕಾರಕ್ಕೆ ಹೇಳಬೇಕು, ಕೇಂದ್ರ ಸರ್ಕಾರಕ್ಕೆ ಹೇಳಬೇಕು, ನೀವು ಯಾವ ನಿರ್ಣಯವನ್ನು ತೆಗೆದುಕೊಂಡಾಗ್ಲೂ ಕೂಡ ಈ ನಾಡಿನ ಜನತೆ ನಿಮ್ಮೊಂದಿಗಿದ್ದಾರೆ ಅಂತ ಹೇಳಬೇಕು. ಅಂತಂದ್ರೆ ನಾವೀಗ ಜೊತೆಯಲ್ಲಿ ನಿಲ್ಲಬೇಕಾಗಿರುವಂತ ಅಗತ್ಯ ಇದೆ. ಹೀಗಾಗಿ ಈ ಪಂಜಿನ ಮೆರವಣಿಗೆ ಎಲ್ಲೆಲ್ಲ ಆಗ್ತಾ ಇದೆಯೋ ದಯಮಾಡಿ ಬನ್ನಿ. ನಾನು ನಿಮಗೆ ನಿಮ್ ಜೊತೆ ಒಂದೆರಡು ನಂಬರ್ನ ಬೇಕಿದ್ರೆ ಹಂಚ್ಕೊಳ್ತೀನಿ. ಈ ನಂಬರ್ಗೆ ನಾನು ಇಲ್ಲಿ ಇದ್ರ ಜೊತೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿಟ್ಟಿರ್ತೀನಿ, ಪಿನ್ ಮಾಡಿರ್ತೀನಿ. ಆ ಎರಡೂ ನಂಬರ್ಗಳಿಗೆ ನೀವು ಕಾಲ್ ಮಾಡಿ ಎಲ್ಲೆಲ್ಲಿಗೆ ಬರಬೇಕು ಅಂತ ಕೇಳ್ಕೊಳ್ಳಿ. ದೊಡ್ಡ ಸಂಖ್ಯೆಯಲ್ಲಿ ಸೇರೋಣ. ನಾವೆಲ್ಲರೂ ಒಟ್ಟಾಗಿದ್ದೀವಿ. ನಾವೆಲ್ಲರೂ ಜಾತಿ ಮತ ಅಂತ ಬೇರೆಲ್ಲಾದ್ರೂ ಕಿತ್ತಾಡಬಹುದು, ಆದ್ರೆ ರಾಷ್ಟ್ರದ ವಿಚಾರ ಬಂದಾಗ ನಾವೆಲ್ಲರೂ ಒಂದು ಅಂತ ತೋರಿಸ್ಕೊಳ್ಬೇಕು ಎನ್ನುವಂತ ಆ ಪ್ರಯತ್ನ ಮಾಡೋಣ. ಮತ್ತು ಮುಸಲ್ಮಾನರಿಗೂ ಹೇಳ್ತೀನಿ, ನಾಟಕ ಬಿಡಿ, ಪ್ರಾಮಾಣಿಕವಾಗಿ ಈ ದೇಶದೊಂದಿಗಿರಿ. ಭಾರತ ದೇಶ ತುಂಡಾದಾಗ್ಲೂ, ಮುಸಲ್ಮಾನರು ನಮ್ಗೊಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅಂದಾಗ್ಲೂ ಕೂಡ ಇಲ್ಲೇ ಉಳ್ಕೊಳ್ಬೇಕು ಅಂತ ಭಾವಿಸುವಂತ ಮುಸಲ್ಮಾನರಿಗೆ ಹೃದಯ ತೆರೆಗುವುದು ಜಾಗ ಮಾಡಿಕೊಡ್ತು. ಯಾವ ಜಾಗವನ್ನ ಇಲ್ಲಿನ ಮುಸಲ್ಮಾನರು ಬಿಟ್ಟು ಪಾಕಿಸ್ತಾನಕ್ಕೆ ಓಡೋದ್ರೋ ಆ ಜಾಗವನ್ನು ಕೂಡ ಹಿಂದೂಗಳಿಗೆ ಕೊಡೋದು ಬೇಡ ಅಂತ ಮಹಾತ್ಮ ಗಾಂಧೀಜಿ, ನೆಹರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಅದನ್ನ ಹಾಗೆ ಮುಸಲ್ಮಾನರಿಗೆ ಕೊಟ್ವಿ. ಅನೇಕ ಕಡೆ ವಕ್ಫ್ ಪ್ರಾಪರ್ಟಿ ಆಗೋಯ್ತದು. ಎಲ್ಲವನ್ನೂ ಹೀಗೆ ಮುಸಲ್ಮಾನರಿಗೆ ಕೊಟ್ಟು ನೀವು ಈ ದೇಶಕ್ಕೆ ಕೊಡ್ತಾ ಇರೋದೇನು? ನಿಮ್ಮನ್ನು ಪ್ರೀತಿಯಿಂದ ಇರಿಸ್ಕೊಂಡಿರುವಂತ ಹಿಂದೂಗಳಿಗೆ ಕೊಡ್ತಾ ಇರೋದೇನು? ಬರೀ ವಿಷ ಕಕ್ತಿದ್ದೀರಲ್ಲ. ಐ ಆಮ್ ಸಾರಿ ಮಿತ್ರರೇ, ಬಹಳ ಬೇಸರ ಅನ್ಸತ್ತೆ, ಬಹಳ ದುಃಖ ಅನ್ಸತ್ತೆ. ಮತ್ತೆ ಎರಡನೇದು, ನಿಮ್ಮನ್ನ ಪದೇ ಪದೇ ನಂಬಿ ಮೋಸ ಹೋಗ್ತಾ ಇರುವಂತ ನನ್ನಂತ ಸಾವಿರಾರು ಲಕ್ಷಾಂತರ ಕೋಟ್ಯಂತರ ಹಿಂದೂಗಳ ಮೇಲೆ ನನಗೆ ಅನುಕಂಪ ಬರುತ್ತೆ. ಇನ್ನೂ ತಿದ್ದುಕೊಳ್ಳಿಲ್ಲ ಅಂತಂದ್ರೆ ಬಹುಶಃ ಅಲ್ಲಾಹನು ನಿಮಗೆ ಕ್ಷಮಿಸಲಾರ ಅಂತ ನನಗನ್ಸತ್ತೆ. ಎನಿಯೋ ಫೈನ್, ನಾನು ಇದ್ರ ಬಗ್ಗೆ ಮಾತನಾಡ್ಲಿಕ್ಕೆಲ್ಲ ಬಂದಿರೋದು. ನಾವೆಲ್ಲರೂ ಸೇರ್ಕೊಂಡು ಒಂದು ಪಂಜಿನ ಮೆರವಣಿಗೆ ಮಾಡ್ತಾ ಸಮಾಜಕ್ಕೊಂದು ಸಂದೇಶ ಕೊಡೋಣ. ಬಲವಾಗಿ ನಾಡಿನೊಂದಿಗೆ ನಿಂತಿದ್ದೀವಿ, ಯಾರು ತೀರ್ಕೊಂಡಿದ್ದಾರೋ ಅವ್ರ ಮನೆಯೊಂದಿಗೆ ನಾವು ನಿಂತಿದ್ದೀವಿ ಅಂತ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ ಬಂದಿದ್ದು. ಮಿತ್ರರ, ಪ್ರೀತಿಯಿಂದ ನಾವೆಲ್ಲರೂ ಸೇರ್ಕೊಳ್ಳೋಣ. ಈ ಎರಡು ನಂಬರ್ಗಳನ್ನ ನಾನು ಪಿನ್ ಮಾಡ್ತೀನಿ, ಅವ್ರಿಗೆ ಕಾಲ್ ಮಾಡಿ ಎಲ್ಲಿ ಯಾರು ಹೇಗ್ ಮಾಡ್ತಿದ್ದಾರೆ ಅಂತ ತಿಳ್ಕೊಂಡು ದಯಮಾಡಿ ನಮ್ಮ ಜೊತೆ ಜಾಯ್ನ್ ಆಗಿ ನಾವೆಲ್ಲರೂ ಸೇರಿ ಒಂದು ಸುಂದರವಾಗಿರುವಂತಹ ಸಮರ್ಥವಾಗಿರುವ ಭಾರತ ನಿರ್ಮಾಣ ಮಾಡೋಣ. ಮತ್ತು ಸಮರ್ಥ ಸದೃಢ ಭಾರತ ಅಂದ್ರೆ ಪಕ್ಕದಲ್ಲಿ ಪಾಕಿಸ್ತಾನ ಇರಬಾರ್ದು ಅನ್ನೋದು ನೆನ್ಪಿಟ್ಕೊಳ್ಳಿ. ಬಹಳ ಬೇಗ ಆ ಸ್ಥಿತಿ ಬರಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ.